ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತವರ. ಆತ್ಮೀಯರೇ, ಬೆಳಗಾವಿ ಜಿಲ್ಲಾಧಿಕಾರಿಗಳು ವಿವಾದದಲ್ಲಿ ಸಿಕ್ಕಾಕೊಂಡ್ರ. ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವ್ರ ಮೇಲೆ ಆರೋಪಗಳು ಬರ್ತಾ ಇದ್ದಾವೆ. ವಿಶೇಷವಾಗಿ ನಮ್ಮ ಜಿಲ್ಲಾ ಕನ್ನಡ ಸಂಘಟನೆಗಳ ಕ್ರಿಯಾ ಸಮಿತಿಯಿಂದ ಆಗಿರ್ಬೋದು, ಹೋರಾಟಗಾರರಿಂದ, ಕನ್ನಡ ಹೋರಾಟಗಾರರಿಂದ ವಿಶೇಷವಾಗಿ ಅವ್ರ ಮೇಲೆ ಆರೋಪ ಬರ್ತಾ ಇದ್ದಾವೆ. 50 ಲಕ್ಷ ರೂಪಾಯಿ ಏನು ಗ್ರ್ಯಾಂಟ್ ಇತ್ತು, ಆ ಗ್ರ್ಯಾಂಟನ್ನು ಇವರು ಹಾಳು ಮಾಡಿದರು ಅನ್ನುವಂಗೆ ಆರೋಪ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಕನ್ನಡ ಹೋರಾಟಗಾರರಿಗಾಗಲೇ ನೀವು ನೋಡಿರ್ಬೋದು, ಸ್ಟ್ರೈಕ್ ಮಾಡಿದ ನಿನ್ನೆ ದಿನದಲ್ಲೇ ಅದೇ ಕಾಲಕ್ಕೆ ಅದು ಮುಂದುವರೆದ ಇವತ್ತು ಇನ್ನೂ ಜೋರಾಗ್ತಾ ಇದೆ. ಮತ್ತು ಮೇಲಾಗಿ ಈ 50 ಲಕ್ಷ ರೂಪಾಯಿಗಳು ಹೆಂಗೆ ಖರ್ಚಾದವು, ಯಾಕೆ ಖರ್ಚು ಮಾಡಿದರು DC ಅವರು, ಮತ್ತು ಇದ್ರಾಗ ಅವ್ರಿಗೇನು ಲಾಭ ಇತ್ತಾನೆ ಅನ್ನೋಂಥ ಇವತ್ತು ಪ್ರಶ್ನೆಗಳನ್ನೆಲ್ಲ ಕನ್ನಡ ಹೋರಾಟಗಾರರು ಮಾಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಅಶೋಕ್ ಚಂದ್ರಗಿ ಅವರು, ಜಿಲ್ಲಾ ಕನ್ನಡ ಸಂಘಟನೆಗಳ ಕ್ರಿಯಾ ಸಮಿತಿ ಅಧ್ಯಕ್ಷರು, ಅವರು ಹೇಳ್ತಾ ಇದ್ದಾರೆ, ಇಲ್ಲಿನ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಅಂಗವಾಗಿ ತರಾತುರಿಯಲ್ಲಿ ಆಯೋಜಿಸಿದ ಕನ್ನಡ ಹಬ್ಬ ಕಾರ್ಯಕ್ರಮ ಕುರಿತಾಗಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅರ್ಧ ಸತ್ಯ ಮಾತ್ರ ಹೇಳ್ತಾ ಇದ್ದಾರೆ, ಪೂರ್ಣ ಹೇಳ್ತಾ ಇಲ್ಲ. ಯಾಕಂತಂದ್ರೆ ಇದು